ಇಷ್ಟೆಲ್ಲ ಲೆಕ್ಕಾಚಾರ ಇದೆ. ಮುಂದೆ ಹಿರಿಯೂರು ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆನೂ ಕೂಡ ಒಂದು ಲೆಕ್ಕಾಚಾರ ಇದೆ. ಇದೀಗ ಕಾಂಗ್ರೆಸ್ ಅಭ್ಯರ್ಥಿ ಯಾರು, ಜೆಡಿಎಸ್ ಅಭ್ಯರ್ಥಿ ಯಾರು, ಜೆಡಿಎಸ್ ಅಥವಾ ಬಿಜೆಪಿಗೆ ಸಿಗುತ್ತಾ, ಹೀಗೆ ಹಲವಾರು ಲೆಕ್ಕಾಚಾರಗಳು. ಹಾಗಾದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಯಾರಾಗ್ತಾರೆ, ಡಿ ಸುಧಾಕರ್ ಉತ್ತರಾಧಿಕಾರಿಯಾಗಿ ಯಾರು ಆಯ್ಕೆ ಆಗುತ್ತೆ ಅನ್ನುವಂಥ ಅಚ್ಚರಿಯ ರೀತಿಯಲ್ಲಿ ಹೊಸ ಕ್ಯಾಂಡಿಡೇಟ್ಗೆ ಟಿಕೆಟ್ ಕೊಡ್ತಾರಾ ಅನ್ನುವಂಥ ಹಲವಾರು ಚರ್ಚೆಗಳು ಇಲ್ಲಿ ನಡೀತಾ ಇದೆ. ಹಿರಿಯೂರು ಉಪಸಮರ ಇದೆ. ಕಾಂಗ್ರೆಸ್ ಅಭ್ಯರ್ಥಿ ಯಾರು, ಡಿ ಸುಧಾಕರ್ ಉತ್ತರಾಧಿಕಾರಿಯಾಗಿ ಯಾರ ಆಯ್ಕೆ ಆಗುತ್ತೆ, ಅಚ್ಚರಿಯ ರೀತಿಯಲ್ಲಿ ಹೊಸ ಕ್ಯಾಂಡಿಡೇಟ್ಗೆ ಟಿಕೆಟ್. ಹಿರಿಯೂರು ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಕಾದಿದ್ಯಾ ಅಚ್ಚರಿ. ನಿನ್ನೆಯವರೆಗೂ ಕಾಂಗ್ರೆಸ್ ಅಭ್ಯರ್ಥಿ ಅಂದ್ರೆ ಸುಹಾಸ್ ಅಂತಿದ್ರು. ಬಟ್ ಡಿ ಸುಧಾಕರ್ ಪುತ್ರನಿಗೆ ಟಿಕೆಟ್ ಕನ್ಫರ್ಮ್ ಎನ್ನಲಾಗ್ತಾ ಇದೆ. ಅಚ್ಚರಿಯ ರೀತಿ ಟಿಕೆಟ್ ರೇಸ್ ಅಲ್ಲಿ ಕಾಣಿಸಿಕೊಂಡ್ರು ಸಿಎಂ ಡಿಕೆ ಆಪ್ತ. ಕಾಂಗ್ರೆಸ್ ಟಿಕೆಟ್ ರೇಸ್ ಅಲ್ಲಿ ವಿಜೆಎನ್ಎಂಎಲ್ ಮಾಜಿ ಎಂಡಿ ಸಣ್ಣ ಚಿತ್ತಯ್ಯ. ಹಿರಿಯೂರು ಉಪಚುನಾವಣೆ ಎಲ್ಲೆಲ್ಲಿ ಉಪಚುನಾವಣೆ ನಡೆಯಿತು, ದಾವಣಗೆರೆ, ಬಾಗಲಕೋಟೆ ಆಗಿರ್ಬೋದು, ಅಲ್ಲಿ ಕಾಂಗ್ರೆಸ್ ಆಯ್ಕೆ ಮಾಡಿದಂಥ ಕ್ಯಾಂಡಿಡೇಟ್ಗಳು ಎಂಥವ್ರು, ಅವರ ಕುಟುಂಬದವರಿಗೆ ಟಿಕೆಟ್ ಅನ್ನ ಕೊಡುವಂಥದ್ದು. ಯಾಕೆ ಅಂತ ಅಂದ್ರೆ ನಾವು ಲೆಕ್ಕಾಚಾರ ಹಾಕಿ ನೋಡಿದಾಗ ಸಿಂಪತ್ತಿ ಅನ್ನೋದು ವರ್ಕೌಟ್ ಆಗುತ್ತೆ. ಜನ ಈಗ ಇದ್ದಂಥವ್ರು ಏನು ಈಗ ಅಕಾಲಿಕವಾಗಿ ಅಲ್ಲಿ ಮರಣವನ್ನ ಹೊಂದಿದ್ರು, ಏನು ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಸುಧಾಕರ್ ಅಲ್ಲಿ ಮರಣವನ್ನ ಹೊಂದ್ತಾರೆ. ಸೊ ಇದೆಲ್ಲವನ್ನ ಕೂಡ ಸಿಂಪತೆಯ ರೀತಿಯಲ್ಲಿ ಇಲ್ಲಿ ಕ್ರಿಯೇಟ್ ಮಾಡ್ಕೊಳ್ಬಹುದು. ಜನ ಇದನ್ನ ಒಪ್ಕೊಳ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಒಂದು ರೀತಿಯಾದಂಥ ಲೆಕ್ಕಾಚಾರವನ್ನ ಇಟ್ಕೊಂಡು ಸಕ್ಸಸ್ ಕೂಡ ಆಗಿದೆ. ದಾವಣಗೆರೆ, ಬಾಗಲಕೋಟೆ ವಿಚಾರದಲ್ಲಿ ಬೈ ಎಲೆಕ್ಷನ್ ಅಲ್ಲಿ ನಾವು ಗಮನಿಸಿದಾಗ ಈಗ ಹಿರಿಯೂರಲ್ಲೂ ಕೂಡ ಅದೇ ತಂತ್ರವನ್ನ ಬಳಸುತ್ತಾ ಕಾಂಗ್ರೆಸ್ ಅಂತ ನೋಡಿದಾಗ ಎಸ್ ಆಗಬಹುದು, ಡಿ ಸುಧಾಕರ್ ಪುತ್ರನಿಗೆ ಟಿಕೆಟ್ ಕೊಡಬಹುದು ಅಂತ ಹೇಳಲಾಗ್ತಾ ಇದೆ. ಇದುವರೆಗೂ ಕೂಡ ಕಾಂಗ್ರೆಸ್ ಸುಹಾಸ್ಗೆ ಟಿಕೆಟ್ ಅನ್ನ ಕೊಡಬಹುದು ಅನ್ನುವಂಥ ಒಂದಿಷ್ಟು ಲೆಕ್ಕಾಚಾರಗಳಿತ್ತು. ಒಂದು ಕಡೆ ಮೈತ್ರಿ ಪಕ್ಷ ಆದಂಥ ಬಿಜೆಪಿ ಜೆಡಿಎಸ್ ಸಹಿತ ಈ ಬಾರಿ ಹಿರಿಯೂರು ಕ್ಷೇತ್ರದಲ್ಲಿ ತನ್ನನ್ನು ತಾನು ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಕಡೆ ಸರ್ಕಸ್ ಅನ್ನ ಮಾಡ್ತಾ ಇದೆ. ಫೈನಲ್ ಆಗಿ ಅಲ್ಲಿ ಯಾರು ಕುಮಾರಸ್ವಾಮಿನೇ ಬರ್ಬೋದೇನೋ ಅಪ್ಪ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಒಂದು ಕಡೆ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಹಿರಿಯೂರು ಕ್ಷೇತ್ರವನ್ನ ಇಲ್ಲಿ ಮುನ್ನೆಲೆಗೆ ತೆಗೆದುಕೊಂಡು ಅಭ್ಯರ್ಥಿಯ ಆಯ್ಕೆ ಅಂತ ಬಂದಾಗ ಕಾಂಗ್ರೆಸ್ ಡಿ ಸುಧಾಕರ್ ಪುತ್ರನಿಗೆ ಅವಕಾಶ ಮಾಡಿಕೊಡುತ್ತಾ ಇಂದಿನಿಂದ ಹಿರಿಯೂರಿನ ಹಳ್ಳಿ ಸುತ್ತಲಿದ್ದಾರೆ ಸಣ್ಣ ಚಿತ್ತಯ್ಯ. ದೇವಾಲಯಗಳಿಗೆ ಭೇಟಿ ಹೆಸರಲ್ಲಿ ಹಿರಿಯೂರಿನಲ್ಲಿ ಸಣ್ಣ ಚಿತ್ತಯ್ಯ ರೌಂಡ್ಸ್. ಜವಗೊಂಡನಹಳ್ಳಿ, ನಂದಿಹಳ್ಳಿ, ಕುಡ್ಲಹಳ್ಳಿ, ಬ್ಯಾಡ್ರಹಳ್ಳಿಗೆ ಭೇಟಿಯನ್ನ ಕೊಡ್ತಿದ್ದಾರೆ. 3 ದಿನಗಳ ಹಿರಿಯೂರು ಪ್ರವಾಸ ಹಮ್ಮಿಕೊಂಡಿರುವ ಸಣ್ಣ ಚಿತ್ತಯ್ಯ ವಿಶ್ವೇಶ್ವರಯ್ಯ ಜಲ ನಿಗಮದ ನಿಕಟ ಪೂರ್ವ ಎಂಪಿ. ತಿಂಗಳ ಹಿಂದಷ್ಟೇ ನಿವೃತ್ತರಾದ ಕೆಇಎಸ್ ಅಧಿಕಾರಿ ಸಣ್ಣ ಚಿತ್ತಯ್ಯ. ಸಿಎಂ ಡಿಕೆ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಸಣ್ಣ ಚಿತ್ತಯ್ಯ ಹಿರಿಯೂರು ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ಆಸಕ್ತಿಯಾಗಿದ್ದಾರೆ. ಶೀಘ್ರವೇ ಕಾಂಗ್ರೆಸ್ ಸೇರಿ ಅಭ್ಯರ್ಥಿಯಾಗಲು ಸಣ್ಣ ಚಿತ್ತಯ್ಯ ಪ್ಲಾನ್ ನಲ್ಲಿದ್ದಾರೆ. ಹಿರಿಯೂರು ಕ್ಷೇತ್ರದಲ್ಲಿ ಫುಲ್ ಸಕ್ರಿಯವಾಗಿರುವಂತಹ ಸಣ್ಣ ಚಿತ್ತಯ್ಯ ಅಭಿಮಾನಿಗಳ ಬಳಗದ ಹೆಸರಲ್ಲಿ ಹಿರಿಯೂರಲ್ಲಿ ಸಕ್ರಿಯರಾಗಿದ್ದಾರೆ. ಎಸ್, ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳು, ಅವರ ಓಡಾಟ, ಹಳ್ಳಿಗಳ ಸುತ್ತಮುತ್ತ ಹೋಗಿ ಅಲ್ಲಿ ವಿಸಿಟ್ ಕೊಡುವಂಥದ್ದು, ಹಳ್ಳಿ ರೌಂಡ್ಸ್ ಮಾಡುವಂಥದ್ದು, ಇವೆಲ್ಲವೂ ಕೂಡ ಮುಂದಿನ ರಾಜಕೀಯದ ನಡೆಗಳನ್ನ ಇಲ್ಲಿ ನಮಗೆ ತೋರಿಸಿಕೊಡ್ತಾ ಇದೆ. ಎಲ್ಲರಿಗೂ ನಮಸ್ಕಾರ. ನಾನು ಸಣ್ಣ ಚಿತ್ತಯ್ಯ, ನಿವೃತ್ತ ವ್ಯವಸ್ಥಾಪಕ ನಿರ್ದೇಶಕರು, ವಿಶ್ವೇಶ್ವರಯ್ಯ ಜಲ ನಿಗಮ. ನಾನು ಈ ಕೆಲಸ ಮಾಡುವಾಗ ಭದ್ರಾ ಮೇಲ್ದಂಡೆ ಯೋಜನೆಯ ಎಲ್ಲ ಅರಿವು ಪೂರ್ಣ ಅರಿವು ನನಗಿದೆ. ಅದರಲ್ಲೂ ವಿಶೇಷವಾಗಿ ಮಧ್ಯ ಕರ್ನಾಟಕ, ಚಿತ್ರದುರ್ಗ ಜಿಲ್ಲೆ, ಹಿರಿಯೂರಲ್ಲಿ ಡ್ಯಾಮ್ ಇದ್ರೂ ಸಹ ನೀರು ರೈತರಿಗೆ ಒದಗಿಸಲಲ್ಲಿ ಇನ್ನೂ ನಾವು ಸಕ್ಸಸ್ ಆಗಿಲ್ಲ. ಇದನ್ನು ಮನಗಂಡು ನನ್ನ ನಿವೃತ್ತಿ ನಂತರವೂ ನಾನೊಬ್ಬ ಕೃಷಿಕ ಕುಟುಂಬದಿಂದ ಬಂದವನಾಗಿ ರೈತರ ದುಃಖ ದುಮ್ಮಾನಗಳನ್ನು ನೋಡಿರೋದ್ರಿಂದ ನನ್ನ ಸೇವೆ ಇನ್ನು ಮುಂದುವರಿಸಿಕೊಂಡು ಹೋಗೋದಂತ ನಿರ್ಧರಿಸಿ ಸದ್ಯದಲ್ಲೇ ಬರುವ ಉಪಚುನಾವಣೆಯಲ್ಲಿ ನಾನು ಸ್ಪರ್ಧಿಸಬೇಕಂತಂದು ಇಚ್ಛೆ ವ್ಯಕ್ತಪಡಿಸಿ
ನಿಮ್ಮಗಳನ್ನ ಭೇಟಿಯಾಗೋದಕ್ಕೆ ಶನಿವಾರದಿಂದ ಸೋಮವಾರದವರೆಗೂ ದೇವಾಲಯಗಳ ಭೇಟಿ ಮುಖಾಂತರ ನಿಮ್ಮನ್ನು ಭೇಟಿಯಾಗೋಕ್ಕೆ ಇಚ್ಛಿಸಿ ನಾನು ಬರ್ತಾ ಇದ್ದೀನಿ. ದಯಮಾಡಿ ಬನ್ನಿ, ಭಾಗವಹಿಸಿ, ಬೆಂಬಲಿಸಿ, ಸಹಕರಿಸಿ. ನಾನು ಮುಂದಿನ 3 ದಿನಗಳಲ್ಲಿ ನನ್ನ ಅನಿಸಿಕೆಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುತ್ತೇನೆ. ಎಲ್ಲರಿಗೂ ಸಮಸ್ತ ಹಿರಿಯೂರು ನಾಗರಿಕ ಬಂಧುಗಳಿಗೆ ನಮಸ್ಕಾರ. ಬ್ಯೂಟಿಫುಲ್.